ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಶಿಲ್ಪ ಹೇ ಕನ್ನಡ ವ್ಲಾಗ್ಸ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಈ ಒಂದು ಬೋಟ್ ನೆಕ್ ಡಿಸೈನು ತುಂಬ ಸಿಂಪಲ್ಲು, ತುಂಬ ಈಸಿಯಾಗಿ ಮಾಡ್ಬೋದು. ಕರೆಕ್ಟಾಗಿ ಬ್ಲೌಸಿನ ಉದ್ದ ಬಂದು 15 ಇಂಚ್ ತೊಗೊಂಡಿದ್ದೀನಿ. ಶೋಲ್ಡ್ರು ಮತ್ತು ಹಾರ್ಮೋಲು 7 ಇಂಚ್ ತೊಗೊಂಡಿದ್ದೀನಿ. ಎರಡೂ ಸೇಮೇ ತೊಗೊಂಡಿದ್ದೀನಿ. ನಾನು ಯಾವುದೇ ರೀತಿ ಚೇಂಜಸ್ ಮಾಡಿಲ್ಲ. ಬರೀ ಇದರಲ್ಲಿ ಶೋಲ್ಡ್ರಲ್ಲಿ 3 ಇಂಚು ಬರೀ ನೆಕ್ಕು, 4 ಇಂಚು ಮಿಕ್ಕಿರುವಂಥ 3 ಇಂಚು ಶೋಲ್ಡ್ರ್ ತೊಗೊಂಡಿದ್ದೀನಿ. ಕೆಳಗಡೆ 4 ಇಂಚು ಡೌನಿಂಗ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಬಾಕ್ಸ್ ರೀತಿ ಮಾಡಿಕೊಂಡು ಇದಕ್ಕೆ ಒಂದು ರೌಂಡ್ ನೆಕ್ಕಾಗಿ ಶೇಪ್ ಕೊಡೋಣ. ಇಲ್ಲಿ 1 ಇಂಚು ಕೆಳಗಡೆ ಒಂದು 4 ಇಂಚ್ ಆಗುವಷ್ಟು ಮೇಲ್ಗಡೆ ಇರಲಿ. ಇಲ್ಲಿಂದ ಬ್ರಾಡ್ ಬಂದು ನಾನಿಲ್ಲಿ 3 ಇಂಚಿಗೆ ತೊಗೊಂಡಿದ್ದೀನಿ. ಸಾಕಾಗುತ್ತೆ. ಇಲ್ಲಾಂದರೆ 3.5 4 ಇಂಚ್ ತೊಗೊಂಡ್ರೆ ತುಂಬ ಬ್ರಾಡಾಗಿ ಬ್ಲೌಸು ವೇರ್ ಮಾಡೋಕ್ಕಾಗಲ್ಲ. ಈ ರೀತಿ ಬಾಕ್ಸ್ ರೀತಿ ಹಾಕ್ಕೊಂಡ್ವಲ್ವ, ಇವಾಗ ಇದಕ್ಕೊಂದು ಸ್ವಲ್ಪ ಡಿಸೈನ್ ಕೊಡೋಣ. ಏನಾದರೂ ಡಿಸೈನ್ ಮಾಡೋಣ. ಟ್ರೆಂಡಿಂಗ್ ಇರುವಂಥ ಡಿಸೈನು. ನಾವು ಏನೇನು ಹೊಸ ರೀತಿಲಿ ಮಾಡ್ತೀವೋ ಅದೇ ಇವಾಗ ಟ್ರೆಂಡಿಂಗ್ ಆಗ್ಬಿಟ್ಟಿದೆ. ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಒಂದು ಶೇಪ್ ಕೊಟ್ಟಿದ್ದೀನಿ. ಈ ರೀತಿ ಚೆನ್ನಾಗಿ ಕಾಣಿಸುತ್ತೆ ಅಂತಂದ್ಬಿಟ್ಟು ಈ ರೀತಿ ಶೇಪ್ ಕೊಟ್ಟಾದಮೇಲೆ ಕಟ್ ಮಾಡ್ಕೊಂಬಿಡೋಣ. ಇವಾಗ ಇಲ್ಲಿ ಈ ರೀತಿ ಕೊಳ್ಳಿಗೆ ಒಂದು ರೌಂಡ್ ನೆಕ್ಕಾಗಿ ಕಟ್ ಮಾಡಿಕೊಂಡು, ಈ ಡಿಸೈನು ಸ್ಟಿಚಿಂಗ್ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಸ್ಟಿಚಿಂಗ್ ಮಾಡಬೇಕಾಗುತ್ತೆ. ಈಸಿಯಾಗಿ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ, ನೀವು ನೀಟಾಗಿ ರೌಂಡಾಗಿ ಅದು ಯಾವ ರೀತಿ ಡ್ರಾ ಮಾಡ್ಕೊಂಡಿದ್ದೀವೋ ಅದೇ ರೀತಿ ನಾವು ಸ್ಟಿಚಿಂಗ್ ಮಾಡಬೇಕಾಗುತ್ತೆ. ಈ ರೀತಿ ಕಟ್ಟಿಂಗ್ ಕೂಡ ಮಾಡ್ಕೊಂಡಾದ್ಮೇಲೆ ನೋಡಿದ್ರಲ್ವ, ಈ ರೀತಿ ಕಟ್ಟಿಂಗ್ ಮಾಡ್ಕೊಂಡಾದ್ಮೇಲೆ ಸ್ಟಿಚಿಂಗ್ ಕೂಡ ಕೇರ್ಫುಲ್ಲಾಗಿ ಸ್ಟಿಚಿಂಗ್ ಮಾಡ್ಕೋಬೇಕು. ಯಾಕಂದರೆ ಈ ರೀತಿ ಬಂದಾಗ ಸ್ವಲ್ಪ ತ್ರಾಸಾಗುತ್ತೆ ಸ್ಟಿಚ್ ಮಾಡಲಿಕ್ಕೆ. ಸ್ವಲ್ಪ ಟೈಮ್ ತೊಗೊಂಡ್ಬಿಟ್ಟು ನೀವು ಬ್ಲೌಸ್ಗೆ ಡಿಸೈನನ್ನು ಕೊಡ್ಬೋದು. ನೋಡ್ತಿರ್ಬೋದು. ಸ್ಟಿಚಿಂಗ್ ಆದಮೇಲೆ ಯಾವ ರೀತಿ ಬರುತ್ತೆ ಅಂತ ತೋರಿಸ್ಕೊಡ್ತೀನಿ. ಇದು ನಂದು ಮಿಷನ್ ಟೇಬಲ್ ಕೂಡ ವೈಟ್ ಇರೋದ್ರಿಂದ, ಬ್ಲೌಸ್ ಪೀಸ್ ವೈಟ್ ಇರೋದ್ರಿಂದ ನಿಮಗೆ ಡಿಸೈನ್ ಕಾಣಿಸಲ್ಲ ಅಂತಂದ್ಬಿಟ್ಟು ಈ ರೀತಿ ಬ್ಲೂ ಕಲರ್ ಬಟ್ಟೆ ಮೇಲೆ ಹಾಕಿಬಿಟ್ಟು ನಿಮಗೆ ಡಿಸೈನ್ ತೋರಿಸ್ತಿದ್ದೀನಿ. ಅದಕ್ಕೋಸ್ಕರ ಅಷ್ಟೇ, ಏನಿಲ್ಲ. ಇದರದ್ದೇ ಆದ ಒಂದು ಮೇನ್ ಫ್ಯಾಬ್ರಿಕ್ಕು ಇದು. ಇವಾಗೆಲ್ಲ ಟ್ರೆಂಡಿಂಗ್ ಇದೆಯಲ್ಲ ಸ್ನೇಹಿತರೆ ಬ್ಲೌಸು. ಹಾಗಾಗಿ ಇದಕ್ಕೆ ಒಂದು ಹೊಸ ರೀತಿಲಿ ಒಂದು ಬೋಟ್ ನೆಕ್ ಸ್ಟಿಚ್ ಮಾಡೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಫಸ್ಟ್ ನಾನು ಸ್ಲೀವ್ಸ್ ಎಲ್ಲ ಕಟ್ಟಿಂಗ್ ಮಾಡಿಕೊಂಡೆ. ಇವಾಗ ಬ್ಯಾಕ್ ಪಾರ್ಟಲ್ಲಿ ನೀಟಾಗಿ ಕಟ್ ಮಾಡಿಕೊಂಡು ಮೇನ್ ಫ್ಯಾಬ್ರಿಕನ್ನು ಸ್ಟಿಚ್ ಮಾಡ್ತೀನಿ. ಈ ರೀತಿ ಕಟ್ ಮಾಡಿಕೊಂಡೆ ಅಲ್ವಾ. ಇವಾಗ ನಾನು ಇದನ್ನ ಸ್ಟಿಚಿಂಗ್ ಮಾಡಿ ತೋರಿಸ್ತೀನಿ, ಯಾವ ರೀತಿ ಸ್ಟಿಚಿಂಗನ್ನು ಮಾಡೋದು ಅಂತಂದ್ಬಿಟ್ಟು. ಸ್ನೇಹಿತರೆ, ಯಾರೆಲ್ಲ ಹೊಸದಾಗಿ ನೋಡ್ತಾಯಿದ್ದೀರಾ ನನ್ನ ಒಂದು ಚಾನಲ್ಗೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕಿರೋಂಥ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸಡನ್ನಾಗಿ ನಾನೊಂದು ವೀಡಿಯೋನ ವಾಚ್ ಮಾಡ್ಬೋದು. ಇವಾಗ ಯಾವ ರೀತಿ ಕಟ್ಟಿಂಗನ್ನು ಮಾಡ್ಕೊಂಡಿವೆಲ್ಲ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಅದೇ ರೀತಿ ನಾವು ಇಲ್ಲಿ ಸ್ಟಿಚಿಂಗನ್ನು ಮಾಡ್ಕೋಬೋದು. ನೀವು ಮೇಲ್ಗಡೆ ಸ್ಟಿಚಿಂಗನ್ನು ಮಾಡ್ಕೋಬಾರ್ದು. ಫಸ್ಟು ಈ ಡಿಸೈನ್ ಇದೆ ಅಲ್ವಾ, ಇದನ್ನು ಇವಾಗ ನಾವು ನೀಟಾಗಿ ಒಂದು ಸ್ಟಿಚ್ ಹಾಕ್ಕೊತ ಕರ್ವ್ ಶೇಪ್ ಬಂದಲ್ಲಿ ಸೂಜಿ ತಿರ್ಸ್ಕೊತ ಈ ರೀತಿ ಬಟ್ಟೆ ತಿರ್ಸ್ಕೊತ ನೀವು ಈ ಒಂದು ಡಿಸೈನನ್ನು ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು. ಇದು ತುಂಬ ಫಾಸ್ಟಾಗಿ ಸ್ಟಿಚ್ ಮಾಡ್ತೀವಿ ಅಂತಂದರೆ ಅಲ್ಲ ಸ್ನೇಹಿತರೆ, ಇದಕ್ಕೆ ಟೈಮ್ ಬೇಕು. ಯಾಕಂದರೆ ಕರ್ವ್ ಶೇಪ್ ಬಂದಲ್ಲಿ ಮತ್ತು ಕರೆಕ್ಟಾಗಿ ನೀಟಾಗಿ ಫಿನಿಶಿಂಗ್ ಬರಬೇಕಲ್ವಾ. ಅದಕ್ಕೋಸ್ಕರ ನಾವು ಈ ರೀತಿ ನೀಟಾಗಿ ನಿಧಾನ ಆದರೂ ಚಿಂತೆ ಇಲ್ಲ, ಡಿಸೈನ್ ಮಾತ್ರ ಸಖತ್ತಾಗಿ ಬರುತ್ತೆ. ಈ ರೀತಿ ಮಾಡ್ಕೊಂಡಿವಲ್ವಾ. ಎರಡು ಸೈಡು ಅಷ್ಟೇ, ಒಂದು ಚೂರು ಕೂಡ ಡಿಫ್ರೆಂಟ್ ಇಲ್ದಂಗೆ ಡಿಸೈನ್ ಅನ್ನೋದು ನೀಟಾಗಿ ಬರಬೇಕು. ಇವಾಗ ನೀಟಾಗಿ ಸ್ಟಿಚಿಂಗ್ ಮಾಡ್ಕೊಂಡಿವಲ್ಲ, ಇಲ್ಲಿ ಒಂದು ಸ್ವಲ್ಪ ಲಾಸ್ಟಲ್ಲಿ ರಫ್ ಹೊಡ್ಕೊಂಡು ಸೂಜಿ ತೆಕ್ಕೊಂಬಿಡಬೇಕು. ಸೂಜಿ ತೆಗೆದು ಇವಾಗ ಡಿಸೈನ್ ಏನಿದೆ ಅಲ್ವಾ ಅದನ್ನು ಇವಾಗ ಕಟ್ ಮಾಡ್ಕೊತೀನಿ. ಕಟ್ ಮಾಡಿಕೊಂಡು ಡಿಸೈನನ್ನು ತಿರ್ಸ್ಕೋಬೇಕು. ಡಿಸೈನು ತಿರ್ಗಿಸ್ಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟು. ಇಲ್ಲಿ ನಾನು ಪೈಪಿಂಗ್ ಮಾಡಬೇಕು, ಅದಕ್ಕೋಸ್ಕರ ಮೇಲ್ಗಡೆ ನಾನು ಕಟ್ ಮಾಡ್ಕೊಂಬಿಟ್ಟೆ, ಅಷ್ಟೇ, ಏನಿಲ್ಲ. ಪೈಪಿಂಗ್ ಮಾಡಬೇಕಂತಾನೆ ಇಲ್ಲಿ ಕರೆಕ್ಟಾಗಿ ಹೋಲ್ ಮಾಡಿಕೊಂಡು ಮಿಡ್ಲಲ್ಲಿ ಏನು ಮೇನ್ ಫ್ಯಾಬ್ರಿಕ್ ಇರುತ್ತೆ ಅಲ್ವಾ, ಅದನ್ನು ಇವಾಗ ನೀಟಾಗಿ ಆ ಒಂದು ಶೇಪ್ ಆ್ಯಂಡ್ ಕಟ್ಟಿಂಗ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೊಂಡಿದ್ದೀವಲ್ವ ಅದೇ ರೀತಿ ನಾವಿಲ್ಲಿ ಕಟ್ಟಿಂಗ್ ಕೂಡ ಫೈನಲಾಗಿ ಮಾಡ್ಕೋಬೇಕಾಗುತ್ತೆ. ಈ ರೀತಿ ನೀಟಾಗಿ ಕರು ಶೇಪು ಮತ್ತು ಈ ರೀತಿ ಬಂದಾಗ ನೀವು ನಾಚ್ ಹೊಡ್ಕೋಬೇಕು. ನಾಚ್ ಹೊಡ್ಕೊಂಡ್ರಿ ಅಂತಂದರೆ ಡಿಸೈನ್ ಅನ್ನೋದು ನೀಟಾಗಿ ಬರುತ್ತೆ. ಟರ್ನ್ ಮಾಡ್ಕೊಂಡಾಗ ಯಾವುದೇ ರೀತಿ ವ್ಯತ್ಯಾಸ ಇರೋಲ್ಲ. ಇಲ್ಲಿ ನಾನು ನಾಚ್ ಹಾಕ್ತಾಯಿದ್ದೀನಲ್ವ, ಆ ರೀತಿ ನಾಚ್ ಹೊಡ್ಕೋಬೇಕು ಫಸ್ಟು.
ಆ ತುದಿ ಇರುತ್ತೆ ಅಲ್ವಾ, ಅಲ್ಲಿ ಕೂಡ ನಾವು ನಾಚು ಹೊಡಿಬೇಕು. ತುದಿ ಈ ರೀತಿ ಚೂಪಾಗಿ ಶೇಪ್ ಕೊಟ್ಟಿರ್ತೀವಲ್ವಾ, ಅಲ್ಲಿ ಕೂಡ ನಾವು ನೀಟಾಗಿ ಕಟ್ ಮಾಡ್ಕೊಂಡು ನಾಚು ಹೊಡ್ಕೊಂಡು ಟರ್ನ್ ಮಾಡ್ಕೋಬೇಕು. ಈ ರೀತಿ ಹೊಡ್ಕೊಂಡಿವಲ್ವ, ಟರ್ನ್ ಮಾಡಿಕೊಂಡು ಇವಾಗ ಆ ಮೂಲೆ ಏನಿರುತ್ತೆ ಅಲ್ವಾ, ಶೇಪ್ ಕೊಟ್ಟಿದ್ದೀವಲ್ವ, ಅದನ್ನು ನೀಟಾಗಿ ಕೈಲಿಂದ ಇಲ್ಲಾಂದರೆ ಏನಾದರೂ ಒಂದು ಕಡ್ಡಿ ತೊಗೊಂಡ್ಬಿಟ್ಟು ಈ ಡಿಸೈನನ್ನು ಹೊರಗಡೆ ತೆಗಿಬೇಕು. ಈ ರೀತಿ ಡಿಸೈನನ್ನು ಹೊರಗಡೆ ತೆಗೆದು ಅದು ಶೇಪ್ ಹೆಂಗೆ ಕೊಟ್ಟಿರ್ತೀವಲ್ವ ಆ ಶೇಪು ಹೊರಗಡೆ ಸ್ಟಿಚಿಂಗ್ ಆದಮೇಲೆ ಕೂಡ ನಮಗೆ ಕಾಣಿಸ್ಕೋಬೇಕು. ಆ ರೀತಿ ನೀಟಾಗಿ ತೆಗಿಬೇಕಾಗತ್ತೆ. ಈ ರೀತಿ ಡಿಸೈನ್ ಹೊರಗಡೆ ತೆಗೆದು ಮೇಲ್ಗಡೆ ಒಂದು ಸ್ಟಿಚಿಂಗ್ ಕೂಡ ಹಾಕಬೇಕಾಗುತ್ತೆ. ಎರಡು ಸೈಡೂ ನೀಟಾಗಿ ತೆಗೆದು ಒಂಚೂರು ಕೂಡ ಕಮ್ಮಿ ಆಗಬಾರ್ದು. ಡಿಸೈನ್ ಕೊಟ್ಟಿರ್ತೀವಲ್ವ, ಅದು ಹೆಚ್ಚು ಕಮ್ಮಿ ಆದರೆ ಎರಡು ಸೈಡು ಒಂದೇ ಸಮ ಬರಬೇಕು. ಆ ರೀತಿ ಡಿಸೈನನ್ನು ತಿರ್ಸ್ಕೋಬೇಕು. ಈ ರೀತಿ ಮಾಡ್ಕೊಂಡಿವಲ್ವ, ಇವಾಗ ಮೇಲ್ಗಡೆ ಒಂದು ಸ್ಟಿಚಿಂಗನ್ನು ಹಾಕ್ಕೊಂಬಂದ್ಬಿಡೋಣ. ಸ್ಟಿಚಿಂಗ್ ಹಾಕ್ಕೊಂಡ್ವಿ ಅಂತಂದರೆ ನಮಗೆ ಡಿಸೈನ್ ಅನ್ನೋದು ನೀಟಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ಮೇಲ್ಗಡೆ ಒಂದು ಪೈಪಿಂಗ್ ಮಾಡಲಿಕ್ಕಿಂತ ಜಾಯಿನ್ ಮಾಡ್ಕೊಂಡ್ವಿ. ಇವಾಗ ನೀಟಾಗಿ ಮೇಲ್ಗಡೆ ನೀಟಾಗಿ ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗು ನೋಡಿಕೊಂಡು ನೀಟಾಗಿ ಅದ್ರ ಮೇಲ್ಗಡೆ ನಿಮಗೆ ಕಾಣಿಸಲ್ಲ, ಯಾಕಂದರೆ ಟೇಬಲ್ ಕೂಡ ಸೇಮ್ ಆಗಿರೋದ್ರಿಂದ, ಬ್ಲೌಸ್ ಪೀಸ್ ಕೂಡ ಸೇಮ್ ಆಗಿರೋದ್ರಿಂದ ನಿಮಗೆ ಡಿಸೈನ್ ಕಾಣಿಸಲ್ಲ. ಫೈನಲಾಗಿ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತಂದ್ಬಿಟ್ಟು ತೋರಿಸ್ತೀನಿ ನಿಮಗೆ. ಇವಾಗ ಕಂಪ್ಲೀಟಾಗಿ ಸ್ಟಿಚಿಂಗ್ ಕೊಟ್ಟಿದ್ದೀನಿ. ಇವಾಗ ಕೆಳಗಡೆ ಪಟ್ಟಿ ಮತ್ತು ಇದು ಟ್ಯಾಕ್ಸು ಆ ರೀತಿ ಮಾಡಿ ಆದಮೇಲೆ ತೋರಿಸ್ತೀನಿ ನಿಮಗೆ. ಇದು ಸೈಡಲ್ಲಿ ಏನೋ ಮೇನ್ ಫ್ಯಾಬ್ರಿಕ್ ಎಲ್ಲ ಇರುತ್ತೆ ಅಲ್ವಾ, ಅದನ್ನು ನೀಟಾಗಿ ಸಮ ನೋಡಿಕೊಂಡು ಶೋಲ್ಡ್ರು ಕೂಡ ನಾನಿಲ್ಲಿ ಜಾಯಿನ್ ಮಾಡ್ಕೊತಿದ್ದೀನಿ. ಇದು ಡಿಸೈನ್ ಎಲ್ಲ ಕಂಪ್ಲೀಟಾಗಿ ಮುಗಿಸಿ ಆದಮೇಲೆ ನೀವು ಶೋಲ್ಡ್ರು ಜಾಯಿನ್ ಮಾಡ್ಕೋಬೇಕು. ಅಲ್ಲಿ ತನಕ ನೀವು ಶೋಲ್ಡ್ರು ಜಾಯಿನ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ನೀವೇನಾದರೂ ಪೈಪಿಂಗ್ ಕೊಡ್ತೀವಿ ಅಂತಂದರೆ ಶೋಲ್ಡ್ರು ಎಲ್ಲ ನೀಟಾಗಿ ಮೇನ್ ಫ್ಯಾಬ್ರಿಕ್ ಎಲ್ಲ ಜಾಯಿನ್ ಮಾಡ್ಕೊಂಡಾದ್ಮೇಲೆ ಆಮೇಲೆ ರಿಮೂವ್ ಮಾಡ್ಕೊಂಡು ಪೈಪಿಂಗನ್ನು ಕೊಡ್ಬೋದು. ಇಲ್ಲಿ ನಾನು ಪೈಪಿಂಗ್ ಮಾಡಲಿಕ್ಕೆ ಬಟ್ಟೆ ಬೇಕಲ್ವ, ಅದನ್ನು ಕೂಡ ಮಾಡ್ತೀನಿ. ಇಲ್ಲಿ ಜೊತೆಗೆ ಡಿಸೈನ್ ಮಾಡಲಿಕ್ಕೆ ಬೇಕು. ಆ ಒಂದು ಡಿಸೈನ್ ಇದೆ ಅಲ್ವಾ, ಆ ಡಿಸೈನ್ ಮಾಡಲಿಕ್ಕೆ ಆ ಒಂದು ಪೈಪಿಂಗ್ ರೀತಿಲಿ ಡೋರಿ ರೀತಿಲಿ ಸ್ಟಿಚ್ ಮಾಡಿಕೊಂಡು ಕಡ್ಡಿ ಬರುತ್ತೆ ಅಲ್ವಾ, ಅದರದ್ದೇ ಆದ ಒಂದು ಕಡ್ಡಿ, ಅದನ್ನು ಇವಾಗ ಟರ್ನ್ ಮಾಡ್ಕೊತೀನಿ. ಎಕ್ಸ್ಟ್ರಾ ಇರುವಂಥ ಪೀಸ್ ಏನಿದೆ ಇರುತ್ತೆ ಅಲ್ವ, ಅದನ್ನು ಸ್ವಲ್ಪ ರಿಮೂವ್ ಮಾಡ್ಕೊತೀನಿ. ರಿಮೂವ್ ಮಾಡಿಕೊಂಡು ಟರ್ನ್ ಮಾಡ್ಕೊತೀನಿ. ನನಗೆ ಈ ಡಿಸೈನಿಗೆ ಬೇಕಾಗಿರೋದು 2 ಡೋರಿಗಳು ಅಷ್ಟೇ, 2 ಡೋರಿ ಹಾಕ್ತಾ ಇರೋದು. ಈ ರೀತಿ ಕಡ್ಡಿ ಇರುತ್ತೆ ಅಲ್ವಾ, ಈ ಕಡ್ಡಿ ಸಹಾಯದಿಂದ ಈ ಡೋರಿನ ಟರ್ನ್ ಮಾಡ್ಕೊತೀನಿ, ಅಂದರೆ ಸೀದಾ ಮಾಡ್ಕೊತೀನಿ. ತಿರುಗಿಸ್ಕೊಂಡ್ರೆ ನಮಗೆ ಡೋರಿ ರೆಡಿ ಆಗುತ್ತೆ. ಈ ರೀತಿ ಈಸಿಯಾಗಿ ನಾವು ಫಾಲೋ ಮಾಡ್ಬೋದು. ನನಗೆ ಅಲ್ಲಿ ಕಟ್ಟಾಯಿತು, ಅಲ್ಲಿಗೆ ನಾನು ಸಾಕು ವಾಪಸ್ ತೆಗೆದು ಮತ್ತು ಇವಾಗ ಹೊರಗಡೆ ತಕ್ಕೊತೀನಿ. ಇದಕ್ಕೆ ಸ್ಟೋನ್ ಅಂದರೆ ವೈಟ್ ಕಲರ್ ಚಮಕಿ ಅಂತ ಬರುತ್ತೆ ಅಲ್ವಾ, ಅದು ಇರೋದ್ರಿಂದ ಸ್ವಲ್ಪ ಈ ರೀತಿ ಡೋರಿ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ. ಇದೇ ರೀತಿ ಇದನ್ನು ಕೂಡ ಮಾಡ್ಕೊತೀನಿ. ಇದು ಕಡ್ಡಿ ತುಂಬ ಹೆಲ್ಪ್ ಆಗುತ್ತೆ, ಹಾಗಾಗಿ ಡೋರಿನ ಟರ್ನ್ ಮಾಡ್ಕೊಳ್ಳೋದಕ್ಕೆ ತುಂಬ ಈಸಿ ಆಗುತ್ತೆ. ಆ ಡೋರಿ ಟರ್ನ್ ಮಾಡ್ಕೊಂಡಾದ್ಮೇಲೆ ಇದು ಗೋಲ್ಡ್ ಕಲರು ಥ್ರೆಡ್ ಪೈಪಿಂಗ್ ಬರುತ್ತೆ ಅಲ್ವಾ, ಆ ರೆಡಿನೇ ನಾನಿಲ್ಲಿ ಇದಕ್ಕೆ ಕೊಡ್ತೀನಿ. ಕೊಟ್ಬಿಟ್ಟು ಅದಾದಮೇಲೆ ನಾನಿಲ್ಲಿ ಪೈಪಿಂಗನ್ನು ಕೊಡ್ತಾಯಿದ್ದೀನಿ. ಇದು ಕಾಂಬಿನೇಷನ್ ಚೆನ್ನಾಗಾಗುತ್ತೆ, ಯಾಕಂದರೆ ಇದರಲ್ಲಿ ಕೂಡ ನಮಗೆ ಗೋಲ್ಡ್ ಕಲರ್ ಮಿಕ್ಸ್ ಇರೋದ್ರಿಂದ ಬ್ಲೌಸಲ್ಲಿ ಇದಕ್ಕೆ ಕಾಂಬಿನೇಷನ್ ಚೆನ್ನಾಗಾಗುತ್ತೆ ಅಂತ, ವೈಟು ಗೋಲ್ಡು ಚೆನ್ನಾಗಿ ಕಾಣಿಸುತ್ತೆ ಅಂತಂದ್ಬಿಟ್ಟು ಅದಕ್ಕೋಸ್ಕರ ಇಲ್ಲಿ ಪೈಪಿಂಗನ್ನು ಕೊಡ್ತಾಯಿದ್ದೀನಿ. ನೀಟಾಗಿ ಈ ರೀತಿ ಪೈಪಿಂಗ್ ಕೊಟ್ಟು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಅಂದ್ಕೋಬೋದು ಹೊರಗಡೆ ಅದು ವೇರ್ ಮಾಡಿದಾಗ ಇರಿಟೇಟ್ ಆಗುತ್ತೆ ಅಂತ ಅಂದ್ಕೋಬೋದು. ಬಟ್ ಇಲ್ಲ, ಇದು ಬಟ್ಟೆ ಬಂದು ಚೆನ್ನಾಗಿದೆ, ಕ್ವಾಲಿಟಿ ಥ್ರೆಡ್ ಪೈಪಿಂಗ್ ಆಗಿರೋದ್ರಿಂದ ಯಾವುದೇ ರೀತಿ ಚುಚ್ಚೋದಿಲ್ಲ ಅಷ್ಟೇ. ನಿಮಗೇನು ಡೌಟ್ ಇತ್ತು ಅಂತಂದರೆ ಇನ್ಸಿಬಲ್ ಆಗಿ ನೀವು ಪೈಪಿಂಗನ್ನು ಮಾಡಿ ವೇರ್ ಮಾಡ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ನೀಟಾಗಿ ಆ ಡಿಸೈನ್ ಏನಿರುತ್ತೆ ಅಲ್ವಾ, ಆ ಡಿಸೈನಿಗೆ ನೀಟಾಗಿ ಪೈಪಿಂಗನ್ನು ಕೊಡ್ತಾಯಿದ್ದೀನಿ. ಜಗ್ಗೂಬಾರ್ದು ಜಾಸ್ತಿ, ಬಟ್ಟೆ ಕೂಡ ಸ್ಪ್ರೆಡ್ ಮಾಡಬಾರ್ದು, ಪೈಪಿಂಗ್ ಬಟ್ಟೆ ಕೂಡ ನಾವು ಸ್ಪ್ರೆಡ್ ಎಲ್ಲ ಮಾಡ್ಕೋಬಾರ್ದು. ಆ ರೀತಿ ನಾವಿಲ್ಲಿ ಪೈಪಿಂಗ್ ಬಟ್ಟೆನ ಕೊಡಬೇಕಾಗುತ್ತೆ.
ಫೈನಲಾಗಿ ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ಅದನ್ನೇ ಕವರ್ ಮಾಡ್ಕೋಬೇಕಾಗತ್ತೆ. ಇವಾಗ ಇದನ್ನೇ ಈ ರೀತಿ ಫೋಲ್ಡ್ ಮಾಡಿಕೊಂಡು ಎಲ್ಲಿ ಜಾಯಿಂಟು ಕಾಣದೇ ಇರೋ ರೀತಿಯಲ್ಲಿ ನಾನು ಇಲ್ಲಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀನಿ. ಫಿನಿಶಿಂಗ್ ಚೆನ್ನಾಗಿ ಕಾಣಿಸುತ್ತೆ, ಅದಕ್ಕೋಸ್ಕರ. ಇವಾಗ ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸುತ್ತೆ ಅಂತಂದ್ಬಿಟ್ಟು. ಇವಾಗ ಈ ಒಂದು ಡಿಸೈನಿಗೆ 2 ಡೋರಿ ಮಾಡ್ಕೊಂಡಿದ್ನಿ ಅಲ್ವಾ, ಅದನ್ನು ಇವಾಗ ಹಾಕ್ತೀನಿ. ಹಾಕಿಬಿಟ್ಟು ತೋರಿಸ್ತೀನಿ ನಿಮಗೆ. ಇವಾಗ ನೋಡ್ತಾ ಇರ್ಬೋದು ನೀಟಾಗಿ ಮೆಜರ್ಮೆಂಟಲ್ಲಿ ನಾನು ಇಲ್ಲಿ ಡೋರಿ ಹಾಕ್ತಾ ಇರೋದು. 2 ಸೈಡು ಮೆಜರ್ಮೆಂಟೇ ಬರಬೇಕು ನಮಗೆ, ಅದಕ್ಕೋಸ್ಕರ ಈ ರೀತಿ ಕ್ರಾಸಾಗಿ ಹಾಕ್ಕೊತಾ ಇದ್ದೀನಿ. ಕ್ರಾಸಾಗಿ ಹಾಕ್ಕೊಂಡು ಇದಕ್ಕೆ ಬಟನ್ ಹಾಕೋಣ ಅಂತ ಇದ್ದೀನಿ. ಬಟನ್ ಹಾಕ್ತೀನಿ. ಮಾರ್ಕ್ ಮಾಡ್ಕೊಂಬಿಟ್ಟು ನೀವು ಹಾಕಿದ್ರೆ 2 ಸಮ ಬರುತ್ತೆ, ಮೆಜರ್ಮೆಂಟ್ ಮಾತ್ರ ಕರೆಕ್ಟಾಗಿ ಬರುತ್ತೆ, ಅದಕ್ಕೋಸ್ಕರ. ಈ ರೀತಿ ಡಿಸೈನಿಗೆ ಆ ಕಡೆ ಒಂದು ಸ್ಟಿಚ್ಚು, ಈ ಕಡೆ ಒಂದು ಸ್ಟಿಚ್ಚಿಂಗನ್ನು ಹಾಕ್ತಾಯಿದ್ದೀನಿ. ಈ ಕಡೆ ಒಂದು ಇಲ್ಲೇನು ಮಾರ್ಕ್ ಮಾಡ್ಕೊಂಡಿದ್ವಲ್ವ, ಆ ಒಂದು ಮಾರ್ಕಿಗೆ ರಫ್ ಹೊಡ್ಕೊಂಡು ಸೂಜಿನ ತೆಗೆದು, ಮತ್ತು ಈ ಕಡೆ ಒಂದು 2 ಮಾರ್ಕ್ ಮಾಡ್ಕೊಂಡಿದ್ವಿ ಕೆಳಗಡೆ, ಅಲ್ಲಿ ಕೂಡ ಈ ಒಂದು ಡೋರಿನ ಫಿಕ್ಸ್ ಮಾಡ್ತಾಯಿದ್ದೀನಿ. ಜಾಸ್ತಿ ಜಗ್ಗಬಾರ್ದು, ಜಾಸ್ತಿ ಫಿಟ್ಟಾಗುತ್ತೆ ಜಗ್ಗಿದ್ರೆ, ಇಲ್ಲ ಲೂಸ್ ಬಿಟ್ಟರೆ ಚೆನ್ನಾಗಿ ಕಾಣಿಸಲ್ಲ. ಅದೇನು ಶೇಪ್ ಇರುತ್ತೆ ಅಲ್ವಾ, ಆ ಶೇಪಿಗೆ ಕರೆಕ್ಟಾಗಿ ನೀಟಾಗಿ ಕೊಡಬೇಕಾಗುತ್ತೆ. ಇದು ಕೂಡ ಅಷ್ಟೇ, 2 ನೀಟಾಗಿ ಕೊಡಬೇಕಾಗುತ್ತೆ. ಮಿಡ್ಲಲ್ಲಿ ಚೆನ್ನಾಗಿ ಕಾಣಿಸಲ್ಲ ಅಂತಂದ್ಬಿಟ್ಟು ಒಂದು ಬಟನನ್ನು ಹಾಕ್ತಾಯಿದ್ದೀನಿ. ಬಟನ್ ಹಾಕಿದರೆ ಚೆನ್ನಾಗಿ ಕಾಣಿಸುತ್ತೆ, ಅದಕ್ಕೋಸ್ಕರ. ಇವಾಗ ನೋಡ್ತಾ ಇರ್ಬೋದು ಈ ರೀತಿ ಇಂಟು ಮಾರ್ಕಲ್ಲಿ ನಾನಿಲ್ಲಿ ಡಿಸೈನ್ ಕೊಟ್ಟೆ. ಇವಾಗ ಬಟನ್ ತರಿಸಿದೆ, ಆ ಬಟನನ್ನು ಇದಕ್ಕೆ ಸ್ಟಿಚ್ ಮಾಡ್ತೀನಿ. ಅಂದರೆ ಇದನ್ನು ಕೈಲಿಂದ ಸ್ಟಿಚ್ ಮಾಡಬೇಕಾಗುತ್ತೆ, ಅದಕ್ಕೋಸ್ಕರ ಕೈಲಿಂದ ನಾನಿಲ್ಲಿ ಸ್ಟಿಚ್ ಮಾಡ್ತೀನಿ. ಇಲ್ಲಿ ಕೆಳಗಡೆ ನಾನು ಪಟ್ಟಿ ಕೊಟ್ಟಿದ್ದಿಲ್ಲ ಅಲ್ವಾ, ಅದಕ್ಕೆ ಒಂದು ಲೈನಿಂಗನ್ನು ಕಟ್ ಮಾಡಿಕೊಂಡು ಈ ರೀತಿ ಜಾಯಿನ್ ಮಾಡಿಕೊಂಡು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇವಾಗ ಟಕ್ಸ್ಗಳನ್ನು ಹಿಡಿತಾ ಇದ್ದೀನಿ. ಟಕ್ಸ್ ಹಿಡಿದು 2 ಸೈಡು ಸಮಾನ ಬರಬೇಕು ಟಕ್ಸ್ಗಳು. ಭುಜದ ಸೆಂಟ್ರ್ ಪಾಯಿಂಟ್ಗಳಿಗೆ, ಇಲ್ಲಾಂದರೆ ಭುಜದ ಸ್ವಲ್ಪ ಹೆಂಡಲ್, ಈ ರೀತಿ ಟಕ್ಸ್ಗಳನ್ನ ಹಿಡಿಬೇಕಾಗುತ್ತೆ. ಇಲ್ಲಿ ನನಗೆ ಸ್ವಲ್ಪ ಡಿಸೈನ್ ಬಂದಿರೋದ್ರಿಂದ ಸೆಂಟ್ರ್ ಪಾಯಿಂಟಿಗೆ ಸಿಕ್ಕಿಲ್ಲ, ಅದಕ್ಕೋಸ್ಕರ ನಾನು ಸ್ವಲ್ಪ ಪಕ್ಕದಲ್ಲಿ ಇಟ್ಟಿದ್ದೀನಿ ಅಷ್ಟೇ. ನೀವು ಸಾದಾ ಬ್ಲೌಸ್ಗಳಿಗೆಲ್ಲ ನೀವು ಈ ಥರ ಡಿಸೈನ್ ಬಂದಿಲ್ಲ ಅಂತಂದರೆ ಭುಜದ ಒಂದು ಸೆಂಟರ್ ಪಾಯಿಂಟಿಗೆ ನೀವು ಟಕ್ಸನ್ನು ಹಿಡಿಬೋದು. ಇವಾಗ ಸೂಜಿ ದಾರ ಪೊಣಿಸ್ಕೊಂಡಿದ್ದೀನಿ, ಅದನ್ನು ಇವಾಗ ಸ್ಟಿಚ್ ಮಾಡ್ಕೊತೀನಿ. ಸ್ಟಿಚ್ ಮಾಡಿಕೊಂಡು ನೀಟಾಗಿ ಈ ಬಟನನ್ನು ಹಾಕ್ಕೊತೀನಿ. ತುಂಬ ಟೈಟಾಗಿ ಹಾಕಬೇಕಾಗತ್ತೆ, ಇಲ್ಲಾಂದರೆ ಬಿದ್ದೋಗೋ ಚಾನ್ಸ್ ಇರುತ್ತೆ, ಅದಕ್ಕೋಸ್ಕರ. ಈ ರೀತಿ ಹಾಕ್ಕೊಂಡು ನೋಡಿದ್ರಲ್ವ ಯಾವ ರೀತಿ ಡಿಸೈನ್ ಕಾಣಿಸುತ್ತೆ ಅಂತ. ಇವಾಗ ಈ ರೀತಿ ಬ್ಲೂ ಬಟ್ಟೆ ಮೇಲೆ ಹಾಕಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಡಿಸೈನ್ ಅನ್ನೋದು ಫಿನಿಶಿಂಗ್ ಚೆನ್ನಾಗಿ ಬಂದಿದೆ. ಕಮೆಂಟ್ ಮೂಲಕ ತಿಳಿಸಿ ಯಾವ ರೀತಿ ಡಿಸೈನ್ ಬಂದಿದೆ ಅಂತಂದ್ಬಿಟ್ಟು. ನೋಡಿದ್ರಲ್ಲ ಸ್ನೇಹಿತರೆ ಯಾವ ರೀತಿ ಬೋಟ್ ನೆಕ್ ಡಿಸೈನ್ ಮಾಡೋದು ತುಂಬ ಸಿಂಪಲ್ಲಾಗಿ ಮಾಡ್ಬೋದು ಅಂತ.